ಮೆಡಿಸಿನಲ್ಗೆ ಹೋಗ್ತದೆ, ಪ್ಲಸ್ ಇದು ಮಸಾಲ ಐಟಮ್. ಏನಪ್ಪ ಇದು ಎಕ್ಸ್ಪೋರ್ಟು ಇರ್ತದೆ. ಈ ನಮ್ಮ ಹತ್ರ ಒಂದು 200 ಗಿಡ ಇದೆ. ಇದೆಲ್ಲ ಜೀವಾಮೃತ, ವೇಸ್ಟ್ ಡಿಕಂಪೋಸರ್, ಇದೆಲ್ಲ ಇಲ್ಲೇ ರೆಡಿ ಮಾಡಿಬಿಟ್ಟು ಇಲ್ಲಿಂದ ವೆಂಚರ್ಗೆ ಹೋಗಿ ಅಲ್ಲಿಂದ ಹೋಗಂಗೆ ಮಾಡಿದ್ವಿ. ಇದು ಈ ಥರ ಸರ್. ಈ ಪ್ರತಿಯೊಂದು ಈ ಜಾಗ ಇದು ತೆಂಗಿನ ಮರದ ಹತ್ರನೂ ಒಂದು ನುಗ್ಗೆ ಮರ ಇರ್ತವೆ. ಆ ಕಡೆಗೂ ಈ ಕಡೆಗೂ ನೈಟ್ರೋಜನ್ ಪೆಕ್ಟೇಸ್ಟ್, ನೈಟ್ರೋಜನ್ ಗಾಳಿಯಲ್ಲಿರೋದು ತಗೊಂಡು ಅದು ಒಳಗಡೆ ಬೇರೆ ಹತ್ರ ಗಂಟು ಮಾಡಿಟ್ಕೊಂತ. ಹಾಂ, ಅದನ್ನು ನಮ್ಮ ಬ್ಯಾಕ್ಟೀರಿಯಾಗಳು ತಿರ್ಕೊಂಡು ಆ ಗಿಡಕ್ಕೆ ಒದಗಿಸ್ತಾರೆ. ಗೊಬ್ಬರ ಇದೆಲ್ಲ ಈ ಥರ ಕಟ್ಕೊಂಡು ಬರ್ತದೆ. ನಾನು ಬಾಳೆ ಈ ವರ್ಷ ತೆಗೆದಿದ್ದೀನಿ. ಈ ನೋಡಿ, ಇದು 4 ವರ್ಷದಲ್ಲಿ ನಾವು ಒಂದು ಗುಣಿ ಹಾಕಿರೋದು. ಒಂದು ಗಿಡ ಅದು ಒಂದು ಹತ್ರ ಒಂದು 40 ರಿಂದ 50 ಗೊನೆ ಕಟ್ ಮಾಡ್ಕೊಂಡಿರ್ತೀನಿ ಒಂದು ಗುಣಿನಲ್ಲಿ. ಇವರೆಲ್ಲ ಪಕ್ಕದಲ್ಲಿ ಬಂದಿರೋಲ್ಲ ಕಟ್ ಮಾಡಿ ಅದು ರೋಡ್ಗೆ ಹಾಕ್ತಾರೆ. ಗೊಬ್ಬರ ತಿನ್ಕೊಂಡ್ಬಿಡ್ತಾವೆ ಅಂತ. ನಮ್ದು ಅದಲ್ಲ, ಎಷ್ಟೇ ಬರಲಿ ಬಿಡ್ತೀವಿ ಮೇಲಕ್ಕೆ. ತಿಂಗಳಿಗೆ ಒಂದು ಬಿಡ್ತೀನಿ ನಾನು. 6 ತಿಂಗಳು ಬರಬೇಕು. ಈ 4 ವರ್ಷದಲ್ಲಿ 40 ಮನೆ ನಾವು ಈ ಬುಡದಲ್ಲಿ ಕಟ್ ಮಾಡಿದೀವಿ ಅಂದರೆ ಎಷ್ಟು ಬಿಟ್ಟಿದ್ರೆ ನಾವು ಬಂದಿರ್ತದೆ ಹೇಳಿ. ಬಾಳೆ ಇದು 30-35 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? ನಾನು ಇದು ನೆಟ್ಟಿ 4 ವರ್ಷ. ನೋಡಿ, ನಮ್ಮದೆಲ್ಲ 1 ಬೆಳೆ 2 ಬೆಳೆಗೆ ರೋಡ್ ನಮ್ದು ಇದೆ, ಅದು ರೋಡ್ ಅಲ್ಲ. ಅದು ಅವ್ರಿಗೆ ಹತ್ರ ಮಾತಾಡ್ಕೊಂಡು ಓಡಾಡ್ತಾ ಇದ್ವಿ. ಅವ್ರೇ ನಾನು ಬಾಳೆ ಈ ವರ್ಷ ತೆಗೆದಿದ್ದೀನಿ. ಈ ನೋಡಿ, ಇದು 4 ವರ್ಷದಲ್ಲಿ ನಾವು ಒಂದು ಗುಣಿ ಹಾಕಿರೋದು. ಒಂದು ಗಿಡ ಅದು ಒಂದು ಹತ್ರ ಒಂದು 40 ರಿಂದ 50 ಗೊನೆ ಕಟ್ ಮಾಡ್ಕೊಂಡಿರ್ತೀನಿ ಒಂದು ಗುಣಿನಲ್ಲಿ. ಇವರೆಲ್ಲ ಪಕ್ಕದಲ್ಲಿ ಬಂದಿರೋಲ್ಲ ಕಟ್ ಮಾಡಿ ಅದು ರೋಡ್ಗೆ ಹಾಕ್ತಾರೆ. ಗೊಬ್ಬರ ತಿನ್ಕೊಂಡ್ಬಿಡ್ತಾವೆ ಅಂತ. ನಮ್ದು ಅದಲ್ಲ, ಎಷ್ಟೇ ಬರಲಿ ಬಿಡ್ತೀವಿ ಮೇಲಕ್ಕೆ. ತಿಂಗಳಿಗೆ ಒಂದು ಬಿಡ್ತೀನಿ ನಾನು. 6 ತಿಂಗಳು ಬರಬೇಕು. ಈ 4 ವರ್ಷದಲ್ಲಿ 40 ಮನೆ ನಾವು ಈ ಬುಡದಲ್ಲಿ ಕಟ್ ಮಾಡಿದೀವಿ ಅಂದರೆ ಎಷ್ಟು ಬಿಟ್ಟಿದ್ರೆ ನಾವು ಬಂದಿರ್ತದೆ ಹೇಳಿ. ಬಾಳೆ ಇದು 30-35 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? ನಾನು ಇದು ನೆಟ್ಟಿ 4 ವರ್ಷ. ನೋಡಿ, ನಮ್ಮದೆಲ್ಲ 1 ಬೆಳೆ 2 ಬೆಳೆಗೆ ರೋಡ್ ನಮ್ದು ಇದೆ, ಅದು ರೋಡ್ ಅಲ್ಲ. ಅದು ಅವ್ರಿಗೆ ಹತ್ರ ಮಾತಾಡ್ಕೊಂಡು ಓಡಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ದಾರೋ ನಿಮಗೆಲ್ಲ. ಅದರ ಮಧ್ಯದಲ್ಲಿ ಸೊಪ್ಪುಗಳು ಹಾಕಿದ್ವಿ. ಈಗ ಮನೆಗಾಗ ಅಂತ ಐಟಮ್ಗಳನ್ನೆಲ್ಲ ಹೊರಗಡೆಯಿಂದ ಈ ಪ್ಲೇಸ್ ಮಾತ್ರ ಇರ್ತಾ ಇದ್ದೀನಿ. ಇದನ್ನ ನೀವು ಬೆಳ್ಕೊಳ್ತೀರ, ನೀವು ಮನೆಗೆ ಏನು ಐಟಮ್ ಸರ್? ಈ ಪ್ಲಾಟ್ ಪೂರ್ತಿ ಒಂದು 10 ಎಕರೆ ಇರ್ತದೆ. ಈ 10 ಎಕರೆದಲ್ಲಿ ನಾನಾ ಥರ ಹಣ್ಣುಗಳು, ನಾನಾ ಥರ ತರಕಾರಿಗಳು ಎಲ್ಲ ನಾವೇ ಬೆಳ್ಕೊಂತೀವಿ. ನಮ್ಗೆ ಏನೇನು ಬೇಕೋ ನಾವೇ ಬೆಳ್ಕೊಂತೀವಿ. ನಾವು ಏನೇನು ಬೇಕು ನಿಮ್ಮ ಮನೆ ಬಳಕೆಗೆ? ಹೌದು, ಅದನ್ನು ನೀವು ಬೆಳ್ಕೊತೀರ. ನನ್ನ ಕಾನ್ಸೆಪ್ಟ್ ಏನಂದರೆ, ಉಪ್ಪು ಬಿಟ್ಟು ಬೇರೆಯನ್ನು ಕೊಂಡ್ಕೋಬಾರ್ದು. ರೈತ ಅವನು ರೈತ. ಆದರೆ ನಾವಿನ್ನು ಅಲ್ಲಿ ತನಕ ಹೋಗಿಲ್ಲ. ನಾವಿನ್ನು 80% ಇದ್ದೀವಿ. ಅಲ್ಲಿ ತನಕ ಹೋಗ್ಬೇಕು ಅಂದರೆ ಇನ್ನೊಂದು 2-3 ವರ್ಷ ಬೇಕು ನಮಗೆ. ಅರ್ಥ ಆಯ್ತಾ ನಾನು ಹೇಳಿದ್ದಮ್ಮ? ಪ್ರೆಸೆಂಟು ಮಾಡ್ಕೊತಾ ಇದ್ದೀವಿ. 80% ಆಗ್ತಾ ಇದೆ ನಮ್ಮ ಕೈಲಿ. ಇನ್ನೂ 20% ತರ್ತಾ ಇದ್ದೀವಿ. ಈಗ ನೋಡಿ, ಈ ಮಳೆ ಬಂದು ಟೊಮಾಟೊ ಹೋಗ್ಬಿಡ್ತು. ಅದು ಹೋಗ್ದಂಗೆ ನಾವು ಮಾಡ್ಕೋಬೇಕು. ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ದೀವಿ. ಅದು ಹೋಗ್ದಂಗೆ ಆ